ನಮ್ಮ ಬಂಟ್ವಾಳ ವೀಕ್ಷಕರಿಗೆ ಸ್ವಾಗತ. ಸಜಿಪಮುನ್ನೂರು ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ಎಸ್ಡಿಪಿಐ ಸಜಿಪಮುನ್ನೂರು ಗ್ರಾಮ ಸಮಿತಿ ವತಿಯಿಂದ ಖಾಲಿ ಕೊಡ ಪ್ರದರ್ಶಿಸಿ ಪಂಚಾಯತ್ ಮುಂಭಾಗದಲ್ಲಿ ಬುಧವಾರ ಅನಿರ್ದಿಷ್ಟಾವಧಿ ಧರಣಿ ನಡೆಯಿತು. ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನಂತ ಹೇಳಿದ್ರೆ ಇಲ್ಲಿ ಸಾಧಾರಣ ಈ ಬೇಡಿಕೆಗಳು, ನೀರಿನ ಸಮಸ್ಯೆಗಳು ಖಾಲಿ ಇಂದು ನಿನ್ನೆ ಮೊನ್ನೆ ಒಂದು ತಿಂಗಳಿಂದ ಬಂದಂತಹ ಒಂದು ಸಮಸ್ಯೆ. ಇದು ಖಾಲಿ ನೀರು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಬೇಡಿಕೆಯಾಗಿದೆ, ನೀರಿನ ಬೇಡಿಕೆ. ಸಾಧಾರಣ 8 ವರ್ಷಗಳಿಂದ ಇಲ್ಲಿಯ ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಕೊಡುತ್ತಾ ಸಾರ್ವಜನಿಕರು ಬಂದು ಅಹವಾಲುಗಳನ್ನು ಹೇಳುತ್ತಾ ಕಷ್ಟಗಳನ್ನು ಹೇಳುತ್ತಾ ಇದಕ್ಕೆ ಯಾವುದಕ್ಕೂ ಕೂಡ ಒಂದು ಸ್ಪಂದನೆ ಸಿಕ್ಕದಾಗ ಈ ಮುಷ್ಕರಕ್ಕೆ ಇಲ್ಲಿ ಈ ಚಾಲನೆಯನ್ನು ಕೊಟ್ಟಿದ್ದೇವೆ. ಇದೇನು ಇಲ್ಲಿಗೆ ಮುಗಿಸುವಂತಹ ಒಂದು ಪ್ರತಿಭಟನೆ ಕೂಡ ಅಲ್ಲ, ಇದು ಅನಿರ್ದಿಷ್ಟವಾದಂತಹ ಒಂದು ಪ್ರತಿಭಟನೆ ಆಗಿರುತ್ತದೆ. ಇದು ಪ್ರಾರಂಭ ಮಾತ್ರ. ಇದು ಯಾವಾಗ ಅಂತ್ಯ ಆಗ್ಬೇಕು ಹೇಳಿದ್ರೆ ಇದಕ್ಕೆ ಬೇಕಾದಂತಹ ಅಧಿಕಾರಿಗಳು ಬಂದು ನಮಗೆ ಈ ಸಂಪೂರ್ಣವಾದ ಶಾಶ್ವತ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳೋ ಭರವಸೆಯನ್ನು ಕೊಡುವವರೆಗೂ ನಾವು ಲಿಖಿತ ಕೊಡುವಂತವರೆಗೂ ನಾವು ಕೂಡ ಇಲ್ಲಿ ಈ ಮುಷ್ಕರವನ್ನು ಕೈ ಬಿಡುವಂತಹ ವ್ಯವಸ್ಥೆ ಇಲ್ಲ. ಬೇಕೇ ಬೇಕು ನೀರು ಬೇಕು, ಬೇಕೇ ಬೇಕು ನೀರು ಬೇಕು. ಅಯ್ಯಯ್ಯೋ 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 ಅನ್ಯಾಯ 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 ಅನ್ಯಾಯ. ಧಿಕ್ಕಾರ 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 ಧಿಕ್ಕಾರ. ಸಜಿಪಮುನ್ನೂರು ಪಂಚಾಯತ್ಗೆ ಧಿಕ್ಕಾರ. ಇಲ್ಲ ನಾವು ಕದಲಲ್ಲ, ಇಲ್ಲ ನಾವು ಕದಲಲ್ಲ. ನೀರನ್ನು ಕೊಡದೆ ಕದಲಲ್ಲ, ನೀರನ್ನು ಕೊಡದೆ ಕದಲಲ್ಲ. ಮನವಿ ಮೇಲೆ ಮನವಿ ಕೊಟ್ಟರು, ಮನವಿ ಮೇಲೆ ಮನವಿ ಕೊಟ್ಟರು. ಸ್ಪಂದನ ಮಾಡದ ಅಧಿಕಾರಿಗಳು, ಸ್ಪಂದನ ಮಾಡದ ಅಧಿಕಾರಿಗಳು. ಅರೆ ನೀರು ಕೊಡಿ ಇಲ್ಲ ರಾಜಿ ಕೊಡಿ, ಅರೆ ನೀರು ಕೊಡಿ ಇಲ್ಲ ರಾಜಿ ಕೊಡಿ, ಅರೆ ನೀರು ಕೊಡಿ ಇಲ್ಲ ರಾಜಿ ಕೊಡಿ, ಅರೆ ನೀರು ಕೊಡಿ ಇಲ್ಲ ರಾಜಿ ಕೊಡಿ. ಶುದ್ಧ ಇಲ್ಲ. 8 ವರ್ಷದ ಹೋರಾಟಕ್ಕೆ ಬೆಲೆ ಇಲ್ಲ, 8 ವರ್ಷದ ಹೋರಾಟಕ್ಕೆ ಬೆಲೆ ಇಲ್ಲ. ನೀರನ್ನು ಕೇಳಿದ್ರೆ ದರ್ಪ ತೋರುವ, ನೀರನ್ನು ಕೇಳಿದ್ರೆ ದರ್ಪ ತೋರುವ. ಅಯ್ಯಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ. ನೀರನ್ನು ಕೊಡಲು ಸಜಿಪಮುನ್ನೂರು ಪಂಚಾಯತಿಗೆ ಅರಚಿಚ್ಚಿ ನೂತನವಾಗಿ ಅಸ್ತಿತ್ವಕ್ಕೆ ಬರಲಿರುವ ಉಳ್ಳಾಲ ತಾಲೂಕಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಟ್ಟಿರುವ ಸಜಿಪನಡು ಗ್ರಾಮವನ್ನು ಸೇರಿಸಿಕೊಳ್ಳುವುದಕ್ಕೆ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗಿದೆ. ತಾಲೂಕು ಈಗಾಗಲೇ ವಿಭಜನೆಗೊಂಡು ಉಳ್ಳಾಲ ತಾಲೂಕು ಸಹ ಪ್ರಾರಂಭಗೊಳ್ಳುತ್ತದೆ ಎಂಬ ಸುದ್ದಿಯನ್ನು ನಾವು ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಸಜಿಪನಡು ಗ್ರಾಮವನ್ನು ಉಳ್ಳಾಲ ತಾಲೂಕಿಗೆ ಸೇರ್ಪಡೆ ಮಾಡುವ ಬಗ್ಗೆ ಸಹ ಈಗ ಚರ್ಚೆಯಲ್ಲಿದೆ. ಆದರೆ ಸಜಿಪನಡು ಗ್ರಾಮದಲ್ಲಿ ಉಳ್ಳಾಲ ಮತ್ತು ಬಂಟ್ವಾಳ ತಾಲೂಕಿನ ಬಗ್ಗೆ ಚರ್ಚೆಗಳು ನಡೆದು ಅದರ ಸಭೆಯನ್ನು ಇವತ್ತು ನಾವು ಸಾರ್ವಜನಿಕ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಗೆ ಎಲ್ಲ ಪಕ್ಷದ ಪ್ರಮುಖರು ಹಾಗೂ ಸರ್ವ ಸಂಘ ಸಂಸ್ಥೆಗಳ ಪ್ರಮುಖರು ಬಂದಿದ್ದರು. ಇಲ್ಲಿ ಅಭಿಪ್ರಾಯ ಏನು ಬಂತಂದರೆ ಟೋಟಲಿಯಾಗಿ ಸಜಿಪನಡುವನ್ನು ಬಂಟ್ವಾಳ ತಾಲೂಕಿನಲ್ಲೇ ಇರಿಸಬೇಕು, ಯಾವುದೇ ಕಾರಣಕ್ಕೂ ಉಳ್ಳಾಳ ತಾಲೂಕಿಗೆ ವರ್ಗಾವಣೆ ಮಾಡಬಾರ್ದು. ನಮಗೆ ಹಲವಾರು ವರ್ಷಗಳಿಂದ ನಮ್ಮ ನಂಟಿರುವುದು ಬಂಟ್ವಾಳ ತಾಲೂಕಿನಲ್ಲಿ. ಉಳ್ಳಾಲ ತಾಲೂಕಿನಲ್ಲಿ ಅದರ ಕೇಂದ್ರವಾಗಿ ದೇಲಕಟ್ಟೆ ಅಥವಾ ಬೆಳ್ಮಕ್ಕದಲ್ಲಿ ಮಾಡಿದರೆ ನಮ್ಮ ಗ್ರಾಮಕ್ಕೆ ಬಹಳ ದೂರವಾಗ್ತದೆ. ಆದರೆ ಸುಮಾರು ಅಂದಾಜು 18ರಿಂದ 20 ಕಿಲೋಮೀಟರ್ ದೂರ ಇರುವಂಥ ಉಳ್ಳಾಲ ತಾಲೂಕಿಗೆ ನಮ್ಮನ್ನು ಸೇರ್ಪಡೆಗೊಳಿಸುವುದರ ಬಗ್ಗೆ ವಿರೋಧ ಇದೆ ಅಂತೇಳಿ ಸಾರ್ವಜನಿಕ ಅಭಿಪ್ರಾಯ ಬಂತು. ಅತಿ ಅವಶ್ಯಕವಾಗಿ
ಹೇಳಿಲ್ಲ ಅವರು ಪತ್ರಿಕೆಯಲ್ಲಿ ಬರೀಲಿ ಸರಿ ಅಲ್ಲ ಮತ್ತೆ ಹೇಳಿ ಮುಗ್ದ ಮೇಲೆ ನಮಗೆ ಮತ್ತೆ ಬೇರೆ ಈಗ ಸರ್ ಈಗ ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲ ಈ ಸಭೆ ಕೊನೆ ಆದ್ಮೇಲೆ ಮಾತಾಡ್ತಾರೆ ಅವರ ಅಭಿಪ್ರಾಯ ಶೈಕ್ಷಣಿಕವಾಗಿ ಧಾರ್ಮಿಕ ಆಗಿದೆ. ನಮ್ಮ ಜಾತೀಯತೆ ಅಲ್ಲ, ನಮ್ಮೊಂದು ನಂದಾವರ ಕ್ಷೇತ್ರ, ಹಾಗೆಯೇ ಬಾಣೆಮಂಗಳೂರು, ಬೆಳಕಾರು, ಇಲ್ಲಿ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಬೇಕಾದಷ್ಟು ಇವೆ. ರಸ್ತೆ ಮಾರ್ಗ ಅನುಕೂಲತೆಗಳಿವೆ. ಬಿಸಿ ರೋಡ್ನಲ್ಲಿ ಮಿನಿ ವಿಧಾನಸೌಧ ಇದೆ. ಅದರಲ್ಲಿ ಎಲ್ಲ ಅನುಕೂಲತೆಗಳು ನಮಗೆ ಕಚೇರಿಗಳು ಎಲ್ಲ ಬಿಸಿ ರೋಡ್ನಲ್ಲಿದೆ. ಆದ್ದರಿಂದ ನಾವು ಇಂಥ ಸವಲತ್ತನ್ನು ಬಿಟ್ಟು ಇಲ್ಲದ ಸವಲತ್ತಿಗೆ ಬರುವುದಿಲ್ಲ. ಎಲ್ಲ ಪಕ್ಷಭೇದ ಮಾಡುವಂತ ಕೆಲಸ ನಮ್ಮ ಮನೆಗೆ ಆಗಿರುವಂತಹ ಸಮಸ್ಯೆ, ನಮ್ಮ ಗ್ರಾಮಕ್ಕೆ ಆಗಿರುವಂತಹ ಸಮಸ್ಯೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಇದು ನಮ್ಮ ಪಾರ್ಟಿಯವರು ಮಾಡಿದ ವಿಚಾರ. ಆಗ ಯಾವ ತಲೆಗೆ ಬಂತ ಆಗ ನಾವು ಬಯಲಾದ್ರು ಇಂದ ಲೆಕ್ಕ ನಮ್ಮೊಳಗೆ ಬರಬಾರ್ದು. ಅದು ಒಳ್ಳೆಯ ನಮ್ಮ ಎಲ್ಲರೂ ಸೇರಿ ನಮ್ಮ ಗ್ರಾಮದ ಮಕ್ಕಳು ಅಂತ ಸೇರಿ ನಾವೆಲ್ಲರೂ ಕೆಲಸ ಬಂಟ್ವಾಳ ಕ್ಷೇತ್ರ ಮಂಗಳೂರು ಕ್ಷೇತ್ರ ಅಂತ. ಈಗ ಮಂಗಳೂರು ಕ್ಷೇತ್ರಕ್ಕೆ ಈಗ ಉಳ್ಳಾಲ ತಾಲೂಕು ಅಂತ ಯೋಚನೆ ಮಾಡುವಾಗ ನಮಗೆ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ 20-25 ಕಿಲೋಮೀಟರ್. ಈಗ ಬಂಟ್ವಾಳ ಕ್ಷೇತ್ರಕ್ಕೆ ಹೋಲಿಕೆ ಮಾಡುವಾಗ ನಮ್ದು ಡಿಸ್ಟೆನ್ಸ್ ಇರೋದು 8 ಕಿಲೋಮೀಟರ್. ಯಾವ ಲೆಕ್ಕಾಚಾರ ಹಾಕಿದ್ರು ಈ ಸದೀಪನಾಡು ಈ ಬೌಂಡ್ರಿಯಲ್ಲಿ ಇರೋ ಜಾಗ ನಮ್ಮ ಮಂಗಳೂರು ಕ್ಷೇತ್ರ ಮತ್ತು ಹತ್ತಿರ ಪ್ರದೇಶ ನಮಗೆ ಬಂಟ್ವಾಳ ತಾಲೂಕು. ಆದ ಕಾರಣ ಎಲ್ಲರ ಅಭಿಪ್ರಾಯ ಈಗ ಬಂದಿರುವಂಥ ಸುಮಾರು ಪ್ರಮುಖರುಗಳ ಎಲ್ಲರ ತೀರ್ಮಾನ ನಾವು ಬಂಟ್ವಾಳ ತಾಲೂಕಿನಲ್ಲೇ ಇರಬೇಕು, ದಯವಿಟ್ಟು ನಮ್ಮನ್ನು ಬೇರ್ಪಡಿಸಬೇಡಿ, ಉಳ್ಳಾಲ ನಮಗೆ ಬೇಡ. ಯಾಕಂದರೆ ಉಳ್ಳಾಲ ತಾಲೂಕು ಆಗೋದಾದರೆ ಇಲ್ಲಿಂದ ಅದಕ್ಕೆ ಕೇಂದ್ರವಾಗಿ ದೇರಳಕಟ್ಟೆ ಇಡ್ತಾರೆ. ದೇರಳಕಟ್ಟೆ ಇಡಬೇಕಾದ್ರೆ ಸುಮಾರು 18-20 ಕಿಲೋಮೀಟರ್ ದೂರ ಆಗ್ತದೆ. ಇಲ್ಲಿ ನಮಗೆ ಬಂಟ್ವಾಳ ಆದರೆ ಸುಮಾರು 8-10 ಕಿಲೋಮೀಟರ್ ಇರುವುದು. ಆದ್ದರಿಂದ ಎಲ್ಲ ಪ್ರಮುಖರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದೇವೆ, ಅಭಿಪ್ರಾಯ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಏನಂದರೆ ಸಜೀಪನಾಡು ಬಂಟ್ವಾಳ ತಾಲೂಕಿನಲ್ಲೇ ಇರಲಿ, ನಮಗೆ ಬೇರೆ ಯಾವ ತಾಲೂಕು ಬೇಡ, ಅಗತ್ಯ ಇಲ್ಲ ಅಂಥೇಳಿ ಅಭಿಪ್ರಾಯ ಕೊಟ್ಟಿದ್ದಾರೆ. ಎಲ್ಲರ ಒಂದು ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣ ವಿತರಣಾ ಕಾರ್ಯಕ್ರಮ ತಾಲೂಕು ಪಂಚಾಯತ್ನ ಸಾಮರ್ಥ್ಯ ಸೌಧದಲ್ಲಿ ನಡೆಯಿತು. ಇದಿಷ್ಟು ಇವತ್ತಿನ ಸುದ್ದಿಗಳು. ಕ್ಷಣ ಕ್ಷಣದ ಮಾಹಿತಿಗಾಗಿ ಕ್ಲಿಕ್ ಮಾಡಿ ನಮ್ಮ ಬಂಟ್ವಾಳ.com.